ಇನ್ನು ಟಿಕೆಟ್ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಮಂತ್ರಿಯಾಗಿ ನನ್ನ ಮಗನಿಗೆ ನಾನಾಗಿ ಟಿಕೆಟ್ ಕೇಳೋದಿಲ್ಲ. ಒಂದ್ ವೇಳೆ ಹೈಕಮಾಂಡ್ ಅವರು ಟಿಕೆಟ್ ಕೊಟ್ರೆ ಖಂಡಿತ ಚುನಾವಣೆ ಮಾಡೇ ಮಾಡ್ತೀನಿ. ನಾನಾಗಿ ಟಿಕೆಟ್ ಕೊಡಿ ಅಂತ ಕೇಳೋದಿಲ್ಲ ಒಬ್ಬ ಮಂತ್ರಿಯಾಗಿ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಟಿಕೆಟ್ ವಿಚಾರವಾಗಿ ಮಾತನಾಡಿದ್ದಾರೆ. ಮೃಣಾಲ್ಗೆ ಟಿಕೆಟ್ ಕೊಡುವಂತೆ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರಂತಲ್ಲಿ ನಿಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆಂಬಲಿಗರು ಒಂದಷ್ಟು ಒತ್ತಾಯ ಮಾಡ್ತಿದ್ದಾರೆ, ದಯವಿಟ್ಟು ಕೇಳಿ ಮೃಣಾಲ್ ಅವರು ಈ ಬಾರಿ ಎಂಪಿಗೆ ನಿಲ್ಲಬೇಕು ಅಂತ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನಾಗಿ ಒಬ್ಬ ಮಂತ್ರಿಯಾಗಿ ನಾನು ಕೇಳೋದು ಸರಿಯಾಗಲ್ಲ, ನಾನು ಕೇಳೋದಿಲ್ಲ. ಒಂದ್ ವೇಳೆ ಕೊಟ್ಟರೆ ಅವರಾಗೆ ಕೊಟ್ಟರೆ ನಾನು ಖಂಡಿತ ಒಂದು ಎಲೆಕ್ಷನ್ ನಡೆಸ್ತೇನೆ. ಮೃಣಾಲ್ ಸ್ಪರ್ಧೆ ಮಾಡಿದ್ರೆ ಮರಾಠ ಮತಗಳು ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಮುಖಂಡರಿಗೆ. ಮರಾಠಿಯಲ್ಲೇ ಉತ್ತರ ಕೊಟ್ಟಂತ ಹೆಬ್ಬಾಳ್ಕರ್ ಅಭ್ಯರ್ಥಿಯ ತೀರ್ಮಾನ ಏನಿದೆ ಅದು ಸತೀಶ್ ಅಣ್ಣ ಸಿಎಂ ಹೈಕಮಾಂಡ್ ಕೈಯಲ್ಲಿದೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರ ಪರವಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ನೋಡಿ, ಕಳೆದ ಬಾರಿ ಇದ್ದಕ್ಕಿದ್ದಂಗೆ ನಿನ್ನೆ ಸುರೇಶ್ ಹೋಗ್ಬಿಟ್ರು. ಸುರೇಶ್ ಅಂಗಡಿ ಹೋದಂಥ ಸಂದರ್ಭದಲ್ಲಿ ಯಾರನ್ನು ಕಣಕ್ಕೆ ಕಳಿಸಬೇಕು ಭಾಳ ಅಳದು ತೂಗಿ ಕೊನೆಗೆ ಅವರ ಪತ್ನಿ ಕಣಕ್ಕೆ ಕಳಿಸಿದ್ರು. ಪತ್ನಿ ಕಣಕ್ಕೆ ಕಳಿಸಿದಂಥ ಸಂದರ್ಭದಲ್ಲಿ ಎಲ್ಲಿಗೆ ಬಂತು? ನೆಕ್ ಟು ನೆಕ್ ಬಂತು. ಅಂದ್ರೆ ಅಲ್ಲಿ ಬಹಳ ಹತ್ತಿರದಲ್ಲಿದ್ದಂತ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸತೀಶ್ ಜಾರಕಿಹೊಳಿ ಈಗ ಸತೀಶ್ ಜಾರಕಿಹೊಳಿ ಏನ್ ಹೇಳ್ತಾರೋ ಅದೇ ಫೈನಲ್. ಸತೀಶ್ ಜಾರಕಿಹೊಳಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಅಷ್ಟಕ್ಕಷ್ಟೇ. ಸೊ ಇಂಥ ಸಂದರ್ಭದಲ್ಲಿ ವರ್ಕೌಟ್ ಆಗುತ್ತಾ? ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಲಕ್ಷ್ಮಿ ಏನ್ ಹೇಳಿದಾರೆ ನೋಡೋಣ. सर्व मृणालचा वरती प्रेम दाखवून पुढच्या येणाऱ्या खासदारकीचा चुनावासाठी तुम्ही काहीतरी करा म्हणून. परंतु तुम्हा सर्वांना मी सांगू इच्छितो, हे जो आहे हे त्यांचं नसीब मध्ये काय आहे. तुमचं सहकार तरी आहे, प्रेम तरी आहे, परंतु हायकमांड कुणाला खासदारचं तिकीट देत आहे ना त्यांचं काम करायचं आहे. ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿನಲ್ಲಿ ಮಾತಾಡಿದ್ದಾರೆ. ಇನ್ನೇನು ನಮಗೂ ಕೂಡ ಏನು ಮರಾಠಿ ಅರ್ಥ ಆಗಲ್ಲ. ಆದರೆ ಏನಪ್ಪ ಅಂತಂತಂದರೆ ಅತ್ಯಂತ ಸಹಜವಾಗಿಯೇ ನಮಗೆ ನಾವು ಹೋಗಿ ಟಿಕೆಟ್ ಕೇಳುವಂಥದ್ದೇನಿಲ್ಲ, ನಾನು ಕೇಳಬಾರ್ದು ಒಬ್ಬ ಮಂತ್ರಿಯಾಗಿ. ಹೀಗಾಗಿ ಏನು ಅಂತಂದರೆ ವರಿಷ್ಠರು ಕೊಟ್ಟರೆ ನಾವು ಬೇಡ ಅನ್ನಲ್ಲ. ಜೊತೆಗೆ ಏನು ಅಂತಂದರೆ ನಿರ್ಧಾರ ಮಾಡುವಂಥವ್ರು ಯಾರಪ್ಪ ಅಂತಂದರೆ AICC ಅಧ್ಯಕ್ಷರು, ನಿರ್ಧಾರ ಮಾಡುವಂಥವ್ರು ಇಲ್ಲಿ ರಾಜ್ಯದ KPCC ಅಧ್ಯಕ್ಷರು, ಜೊತೆಗೆ ಸತೀಶ್ ಅಣ್ಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರನ್ನ ಬಿಟ್ಟು ಇವರು ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅತ್ಯಂತ ಪ್ರಭಾವಿ ಮುಖಂಡ, ಜೊತೆಗೆ ಹಿರಿಯ ನಾಯಕ. ಸೊ ಹೀಗಾಗಿ ಅವರೆಲ್ಲರ ಸಹಕಾರದಿಂದ ನಾವು ಮುಂದಕ್ಕೆ ಹೋಗ್ತೀವಿ ಅನ್ನುವಂಥ ಮಾತು. ಯಾಕಂದರೆ ಯಾಕೆ ಮರಾಠಿನಲ್ಲಿ ಅವರು ಮಾತಾಡಿದರು ಅಂತಂತಂದರೆ ಮರಾಠಿ ಮತಗಳು ಭಾಳ ಸುಲಭವಾಗಿ ಬರ್ತವೆ ಅನ್ನಲಿಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತ ಅವರು ಮರಾಠಿನಲ್ಲೇ ಸಂದೇಶ ರವಾನಿಸಬೇಕಲ್ಲ. ಹಂಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿನಲ್ಲೇ ಹೇಳಿದ್ರು, ಏನಾದರೂ ಮೃಣಾಲ್ ಟಿಕೆಟ್ ಕೊಟ್ಟರೆ ಅತ್ಯಂತ ಸುಲಭವಾಗಿ ಮರಾಠಿ ಮತಗಳು ಬರ್ತವೆ ಅನ್ನುವಂಥ ಮಾತು. ಅಷ್ಟು ಸುಲಭ ಇದೆಯಾ? ಇದು ಕೂಡ ಪ್ರಶ್ನೆ. ಯಾಕೆಂದರೆ ಪಕ್ಕದಲ್ಲೇ ಇರುವಂಥ ಮಹಾರಾಷ್ಟ್ರದಲ್ಲಿ ಯಾವುದು ಪಕ್ಷ ಅಧಿಕಾರದಲ್ಲಿದೆ ಗೊತ್ತಿರುವಂಥ ಸಂಗತಿ, ಅಲ್ಲಿನ ಪ್ರಭಾವ ಏನು ಗೊತ್ತಿರುವಂಥ ಸಂಗತಿ. ಅಷ್ಟು ಸುಲಭ ಇದೆಯಾ? ಆದರೂ ಕೂಡ ಒಂದು ಪ್ರಯತ್ನ ಅನ್ನೋದನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ.